ಬೆಡ್ ಮೇಲೆ ಕೂತ್ಕೊಂಡು ಆಲೋಚಿಸ್ತಾ ಇರುವ ಅನಾಮಿಕಳ ಹತ್ರಕ್ಕೆ ರಮೇಶ್ ಬರ್ತಾನೆ. ಏನೋ ನನ್ನ ಮಹಾರಾಣಿ ಏನೋ ಆಲೋಚಿಸ್ತಾ ಇದ್ದಾಳೆ. ನಮ್ಮ ಜಿಪುಣಿ ಅತ್ತೆಯವರಿಗೆ ಹೇಗೆ ಬುದ್ಧಿ ಹೇಳಬೇಕು ಅಂತ ಆಲೋಚಿಸ್ತಾ ಇದ್ದೀನಿ ಎಂದು ಹೇಳುತ್ತಲೇ ರಮೇಶ್ ಸ್ವಲ್ಪ ವ್ಯಂಗ್ಯದಿಂದ, ಪ್ಲೀಸ್ ಅನಾಮಿಕಾ, ಸ್ವಲ್ಪ ನಗುವ ಜೋಕ್ಸ್ ಹಾಕ್ಬೋದಲ್ಲ ಎಂದು ಅನ್ನುತ್ತಾನೆ. ಅದಕ್ಕೆ ಅನಾಮಿಕಾ ಕೋಪದಿಂದ ನೋಡುತ್ತಾ, ಅಂದ್ರೆ ನಿಮ್ ಉದ್ದೇಶ ಏನ್ರಿ? ನನ್ನ ಆಲೋಚನೆ ನಗುಬಾರದ ಜೋಕ್ ಆಗಿದ್ಯಾ ಹೇಳಿ? ನಾನಷ್ಟು ಸೀರಿಯಸ್ ಆಗಿ ಆಲೋಚಿಸ್ತಾ ಇದ್ರೆ ನಿಮ್ಗೆ ನಗೆ ಪಾಟಲಾಗಿದೆ ಅನ್ನೋ ಮಾತು ಎಂದು ರಮೇಶ್ನನ್ನು ಕೇಳುತ್ತಾಳೆ. ಆಗ ರಮೇಶ್ ನಿಧಾನವಾಗಿ, ಕೋಪ ಮಾಡ್ಕೋಬೇಡ ಅನಾಮಿಕಾ, ಕೂಲಾಗಿರು. ನಮ್ಮ ಜಿಪುಣಿ ಅಮ್ಮನಿಗೆ ಬುದ್ಧಿ ಹೇಳೋದು ನಿನ್ನಿಂದ ಆಗಲ್ಲ ಶ್ರೀಮತಿಯವರೇ ಎಂದು ಹೇಳುತ್ತಾನೆ. ಹಾಗಂತ ನೀವ್ ಅಂದ್ಕೊಂಡ್ರೆ ಹೇಗೆ ಶ್ರೀಯವರೇ? ನಾನೇನೋ ತೋರಿಸ್ತೀನಲ್ಲ. ಆಲ್ ದ ಬೆಸ್ಟ್ ಅನಾಮಿಕಾ. ಆದ್ರೆ ಒಂದು ನೆನಪಿನಲ್ಲಿಟ್ಕೋ, ನಿಮ್ಮ ಅತ್ತೆ ಸೊಸೆರ ಜಗಳಕ್ಕೆ ನನ್ನನ್ನು ಅಪ್ಪನ್ನ ಎಳಿಬೇಡಿ. ನಾವಿಬ್ಬರು ನಿಮಗೆ ಸಪೋರ್ಟ್ ಆಗಿ ಮಾತಾಡಿ ನಮ್ಮಮ್ಮನ ದುಃಖ ಕೊಡಲಾರಿವು. ಏನಾದ್ರೂ ಇದ್ರೆ ನೀವೇ ನೋಡ್ಕೊಳ್ಳಿ. ಹಾಗೆ ಬಿಡಿ, ಇಷ್ಟು ಕಾಲ ತಮ್ಮ ಜಿಪುಣಿ ಬುದ್ಧಿಯಿಂದ ನಮಗೆ ಎಷ್ಟು ಸಲ ಚುಕ್ಕಿ ತೋರಿಸಿದ್ದಾರೆ ನಿಮ್ಗೆ ನೆನಪಿದೆ ಅಲ್ಲ? ನೀನು ಕೂಡ ಒಂದು ನೆನಪಿನಲ್ಲಿ ಇಟ್ಕೋ ಶ್ರೀಮತಿ, ನನಗೆ ನೀನಂದ್ರೆ ಎಷ್ಟು ಇಷ್ಟವೋ ನಮ್ಮ ಅಮ್ಮ ಅಂದ್ರೆ ಕೂಡ ಅಷ್ಟೇ ಇಷ್ಟ. ನಿಮ್ಮಿಬ್ಬರಲ್ಲೂ ಯಾರು ದುಃಖಪಟ್ರು ನಾನ್ ತಡ್ಕೊಳ್ಳಲಾರೆ, ಸರಿನಾ? ಸರಿ ಕಣ್ರಿ, ನಾನು ಯಾವತ್ತಿಗೂ ಅತ್ತೆ ಹತ್ರ ಜಗಳ ಮಾಡಲ್ಲ. ಅತ್ತೆನ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಗತ್ಯವಿದ್ದಾಗ ನೀವು ಕೂಡ ಸಹಾಯ ಮಾಡ್ಬೇಕು, ಮಾಡ್ತೀರಲ್ಲ? ತಪ್ಪದೇ ಮಾಡ್ತೀನಿ ಭಾರ್ಯಮಣಿ. ಇಷ್ಟಕ್ಕೂ ನಮ್ಮ ಜಿಪುಣಿ ಅಮ್ಮಂಗೆ ಹೇಗೆ ಬುದ್ಧಿ ಹೇಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ಯಾ? ಇದಕ್ಕೆ ಪ್ಲಾನ್ ಜೊತೆ ಕೆಲಸವಿಲ್ಲ ರೀ, ಆಗಿಂದಾಗಲೇ ಬುದ್ಧಿವಂತಿಕೆಯಿಂದ ಏಟು ಕೊಡ್ಬೇಕು ಎಂದು ಗಂಡ ಹೆಂಡತಿಯರು ಹಾಯಾಗಿ ಮಾತನಾಡ್ಕೊಳ್ತಾ ಇರ್ತಾರೆ. ಇನ್ನು ಆ ಮಾರನೇ ದಿನ ಅತ್ತೆ ಶಾರದಾ ಬೀರುವಿನಲ್ಲಿರುವ ಸೀರೆಯನ್ನು ನೋಡುತ್ತಾ, ಅಪರ್ಣ ಮನೆಯಲ್ಲಿ ಸೀಮಂತ ಇದೆ ಅಲ್ವಾ, ಯಾವ ಸೀರೆ ಉಟ್ಕೋಬೇಕಪ್ಪ ಅಂತ ಇಷ್ಟ ಬಂದ ಸೀರೆಯನ್ನು ತೆಗೆದು ಬೆಡ್ ಮೇಲೆ ಹಾಕುತ್ತಾಳೆ. ಪ್ರತಿ ಸೀರೆ 4 ಚೂರಾಗಿ ಕಟ್ಟಾಗಿರುತ್ತೆ. ಶಾರದಂಗೆ ಕೋಪ ಬರುತ್ತೆ. ಸೊಸೆ ಅನಾಮಿಕಾ ಎಲ್ಲಿದೆಯೇ ಎಂದು ಗಟ್ಟಿಯಾಗಿ ಹರಚುತ್ತಾಳೆ. ಅನಾಮಿಕಾ ಓಡ್ಕೊಂಡು ಶಾರದಾಳ ಹತ್ರ ಬರ್ತಾಳೆ. ಗಾಬರಿ ಆಗುತ್ತಾ, ಏನಾಯ್ತತ್ತೆ, ಯಾಕೆ ಅಷ್ಟೆಲ್ಲ ಹರಿಸ್ತಾ ಇದ್ದೀರಾ ಎಂದು ಕೇಳುತ್ತಲೇ ಶಾರದಾ ಚೂರಾದ ಸೀರೆ ತೋರಿಸ್ತಾಳೆ. ಅನಾಮಿಕಂಗೆ ಅದನ್ನ ನೋಡ್ತಾ ಇದ್ರೆ ನಗು ತಡೆಯೋಕಾಗಿಲ್ಲ. ನಗು ನಿಲ್ಲಿಸ್ಕೊತಾ ಇದೆಯಲ್ಲ. ಅಯ್ಯೋ ಇಲ್ಲತ್ತೆ, ನಿಮ್ಮ ಸೀರೆ ಹರಿದ್ರೆ ನಾನೇನಕ್ಕೆ ನಗ್ತೀನಿ? ಏನಾಯ್ದೋ ಹೀಗೆ ಮಾಡಿದ್ಯಾರೋ? ನಾನೇ ಮಾಡ್ದೆ ಅತ್ತೆ. ಒಂದು ಸೀರೆನ ದಿನವೆಲ್ಲ ಉಟ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಅದಕ್ಕೆ ಹೀಗೆ ಒಂದು ಸೀರೆನ 4 ಭಾಗ ಮಾಡಿದ್ದೀನಿ. ಆಗ ಒಂದೊಂದು ಸಲ ಒಂದೊಂದು ಸೀರೆ ಉಟ್ಕೋಬಹುದು, ದಿನ ಉಟ್ಕೋಬಹುದು ಎಂದು ನಿಮ್ ಹಾಗೆ ಆಲೋಚಿಸಿ ಹೀಗೆ ಮಾಡ್ದೆ ಅತ್ತೆ. ಚೆನ್ನಾಗಿದೆ ಅಲ್ಲ? ನನ್ನ ಮುಖದ ಹಾಗಿದೆ ಅಂದ್ರೆ ಚೆನ್ನಾಗಿಲ್ಲ ಅನ್ನೋ ಮಾತು ಎಂದು ಅಲ್ಲಿಂದ ಅನಾಮಿಕಾ ಹೊರಟು ಹೋಗುತ್ತಾಳೆ. ಶಾರದಾ ಮಾತ್ರ ತನ್ನಲ್ಲಿ ತಾನು, ಮೊನ್ನೆ ನಾನು ಚಪಾತಿನ 4 ಚೂರು ಮಾಡಿ ಹಾಕಿದ ಸನ್ನಿವೇಶ ಸೊಸೆ ಮನಸ್ಸಿಗೆ ದುಃಖ ಕೊಟ್ಟ ಹಾಗಿದೆ. ನಾನು ಹೇಳಿದ ಡೈಲಾಗ್ ನನ್ನೇ ತಿರುಗಿಸಿ ನಂಗೆ ಹೊಡಿತಾ ಇದ್ದಾಳೆ. ಅಂದ್ರೆ ಇದೆಲ್ಲ ಸೊಸೆ ಬೇಕು ಅಂತ ಮಾಡ್ತಾ ಇದ್ದಾಳೆ. ನಾನು ತೆಗೆದ ಜಿಪುಣಿ ಗುಂಡಿನಲ್ಲೇ ನಾನೇ ಬೀಳ್ತೀನಿ ಅನ್ನೋ ಮಾತು. ನನ್ನ ಮದ್ವೆಗೆ ಬಂದ ಸೀರೆಗಳನ್ನು ಎಷ್ಟು ಭದ್ರವಾಗಿ ಇಷ್ಟು ದಿನ ಕಾಪಾಡ್ಕೊಂಡೆ ಬಂದೇನೋ, ಕಡೆಗೆ ಸೊಸೆ ಕೈಯಲ್ಲಿ ಈಗ ಚೂರಾಯ್ತು ಎಂದು ದುಃಖದಿಂದ ಹಾಲ್ಗೆ ಬಂದು ಕೂತ್ಕೋತಾಳೆ. ಸೊಸೆ ಚೆನ್ನಾಗಿ ತಲೆನೋವ್ತಾ ಇದೆ, ಬಿಸಿ ಬಿಸಿಯಾಗಿ ಟೀ ತಗೊಂಬಾ. ಹಾಗೆ ಅತ್ತೆ, ಈಗಲೇ ತಗೊಂಡ್ಬರ್ತೀನಿ ಎಂದು ಹೇಳುತ್ತಾಳೆ. ಶಾರದಾ ಅಯೋಮಯದಿಂದ ತನ್ನಲ್ಲಿ ತಾನು, ನಾನ್ ಹೇಳಿದ್ದೆ ಈಗಲೇ ತಕ್ಷಣ ತಗೊಂಡ್ಬರ್ತೀನಿ ಅತ್ತೆ ಅಂತ ಹೇಳಿದ್ಲು ಅಂದ್ರೆ ನನಗೆ ಹೇಳದೆ ಟೀ ಮಾಡಿದಳು ಅನ್ನೋ ಮಾತು. ಎಷ್ಟು ಹಾಲು ಸುರಿದಿದ್ದಳು, ಎಷ್ಟು ಟೀ ಪುಡಿ ಸುರಿದಿದ್ದಳು, ಎಷ್ಟು ಸಕ್ಕರೆ ನುಂಗಿದಳು, ಉಳಿತಾಯ ಮಾಡೋದಕ್ಕೆ ಗೊತ್ತಿಲ್ಲ ಏನಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಹಾಲು, ಸಕ್ಕರೆ ಡಬ್ಬ, ಟೀ ಪುಡಿ ಡಬ್ಬನ ತಂದು ಶಾರದಾಳ ಹತ್ರಕ್ಕೆ ಬಂದು ಟೀ ಪಾಯಿ ಮೇಲೆ ಇಡ್ತಾಳೆ. ಶಾರದಾ ಅದನ್ನ ಅಯೋಮಯದಿಂದ ನೋಡ್ತಾಳೆ. ಏನೇ ಇದು, ಟೀ ತಗೊಂಬ ಅಂತ ಹೇಳಿದ್ರೆ ಹೀಗೆ ಹಾಲು, ಸಕ್ಕರೆ, ಟೀ ಪುಡಿ ತಂದು ನನ್ ಮುಂದೆ ಇಟ್ಟಿದ್ಯಾ? ಈ ಮೂರನ್ನು ನೀವು ಸ್ವಲ್ಪ ಹೊತ್ತು ಹಾಗೆ ನೋಡ್ತಾ ಇರಿ ಅತ್ತೆ, ಟೀ ಕುಡಿದ ಅನುಭೂತಿ ಬರುತ್ತೆ. ಪ್ರತಿದಿನ ಹೀಗೆ ಮಾಡಿದೀವಿ ಅಂದ್ರೆ 1 ಕೆಜಿ ಸಕ್ಕರೆ, 1 ಹಾಲಿನ ಪ್ಯಾಕೆಟ್, 1 ಕೆಜಿ ಟೀ ಪುಡಿ 1 ತಿಂಗಳಲ್ಲ, ನಾವು ಬದುಕಿರುವಷ್ಟು ಕಾಲ ಬರ್ತಾನೆ ಇರುತ್ತೆ ಎಂದು ಹೇಳುತ್ತಾಳೆ. ಅಷ್ಟೇ, ಶಾರದಂಗೆ ಆ ಮಾತು ಕೇಳುತ್ತಲೇ ತಲೆ ತಿರುಗುತ್ತೆ. ಸೊಸೆ ಏಟಿನ ಮೇಲೆ ಏಟು ಕೊಡ್ತಾ ಇದ್ದಾಳೆ, ತಡ್ಕೊಳ್ಳೋದು ನನ್ನಿಂದ ಆಗ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ, ಅತ್ತೆ ಟೀ ಕುಡಿದ ಅನುಭವ ಆಯ್ತಲ್ಲ, ಇದು ಕೂಡ ನೀವು ಹೇಳಿದೆ. ಒಂದು ದಿನ ಮಾವಯ್ಯ, ಶಾರದಾ ಹಾಯಾಗಿ 1 ಕೂಲ್ ಡ್ರಿಂಕ್ಸ್ ತರಿಸು, ಎಲ್ರು ಕುಡಿಯೋಣ, ಯಾಕೋ ಈ ದಿನ ನನಗೆ ಕೂಲ್ ಡ್ರಿಂಕ್ಸ್ ಕುಡಿಬೇಕು ಅಂತ ಅನ್ಸಿದೆ ಅಂತ ಹೇಳಿದ್ರೆ ನೀವು ಮಾತನಾಡಿಕೊಳ್ತಾ ಹೋಗಿ 20 ರೂಪಾಯಿ ಕೂಲ್ ಡ್ರಿಂಕ್ಸ್ ತಂದಿದ್ರಿ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಶಾರದಾ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು, ಈಗ ಅದೆಲ್ಲ ಏನಕ್ಕೆ ಸೊಸೆ, ನಾನು ಹೇಳಿದ್ದೆಲ್ಲ ನನಗೆ ನೆನಪಿದೆ. ಈಗ ನನಗೆ ಟೀ ಕುಡಿದ ಅನುಭೂತಿ ಬಂದಿದೆ, ಇದನ್ನ ತಗೊಂಡೋಗಿ ಒಳಗಡೆಗೆ ಇಡು ಅಂತ ಹೇಳುತ್ತಾಳೆ. ಇನ್ನು ಅನಾಮಿಕಾ ಮುಸಿಯಾಗಿ ನಗುತ್ತಾ ಅದನ್ನು ತಗೊಂಡು ಕಿಚನ್ ಒಳಗೆ ಹೋಗುತ್ತಾಳೆ. ಓ ಅಮ್ಮ, ನನ್ನ ಸೊಸೆ ಬುದ್ಧಿವಂತಿಕೆಯಿಂದ ನನ್ನ ಹತ್ರ ಆಡೋದಕ್ಕೆ ಶುರು ಮಾಡಿದ್ದಾಳೆ. ನನ್ನ ಜಿಪುಣಿತನದಿಂದ ನನಗೆ ಏಟು ಹೊಡಿತಾಳೆ.
ನಾನು ಸ್ವಲ್ಪ ಜಾಗೃತಿಯಾಗಿರ್ಬೇಕು. ನಿಜಕ್ಕೂ ಸೊಸೆನ ಏನು ಕೇಳದೆ ನನಗೆ ಬೇಕಾದ್ದನ್ನ ನಾನು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂದುಕೊಂಡು ಹಾಗೆ ಹೊರಗೆ ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಎಷ್ಟರಲ್ಲಿಯೇ ಬೇಸಿಗೆ ಕಾಲ ಬರುತ್ತದೆ. ಬಿಸಿಲು ದಾರುಣವಾಗಿ ಹೊಡಿತಾ ಇದ್ದಾಗ ಹೊರಗೆ ಕುಳಿತುಕೊಳ್ಳಲಾರದ ಪರಿಸ್ಥಿತಿ, ಬಿಸಿ ಉಬ್ಬಸತನನ. ಅದರಿಂದ ಶಾರದಾ ಫ್ಯಾನ್ ಹಾಕೊಂಡು ಕೂತ್ಕೋತಾಳೆ. ಅನಾಮಿಕಾ ಅದನ್ನ ನೋಡಿ ತಾವು ಜಿಪುಣತನದಿಂದ ತಮಗೆ ಹೇಗೆ ಬುದ್ಧಿ ಹೇಳ್ತಾನೋ ನೋಡಿ ಅಂದುಕೊಂಡು ಫ್ಯಾನ್ ಸ್ವಿಚ್ ಆಫ್ ಮಾಡುತ್ತಾಳೆ. ಶಾರದಾ ಅನಾಮಿಕಳನ್ನು ನೋಡ್ತಾಳೆ, ಆದ್ರೆ ಏನೂ ಮಾತನಾಡಲಿಲ್ಲ. ತನ್ನಲ್ಲಿ ತಾನು ಈಗ ಸೊಸೆ ನನಗೆ ಇನ್ನೊಂದು ಪಾಠ ಹೇಳೋದಕ್ಕೆ ಸಿದ್ಧವಾಗಿ ಬಂದಿದ್ದಾಳೆ ಅಂತ ಅರ್ಥವಾಯ್ತು, ಆದ್ರೆ ನಡೆಯೋದು ತಪ್ಪಲ್ಲ ಎಂದು ಹೊರಗೆ ಮಾತ್ರ ಅನಾಮಿಕಳನ್ನು ಕೇಳ್ತಾಳೆ. ಯಾಕೆ ಸೊಸೆ ಫ್ಯಾನ್ ಸ್ವಿಚ್ ಆಫ್ ಮಾಡಿದ್ಯಾ? ನಿಮ್ಮ ಸೊಸೆಯಾಗಿ ನಿಮ್ಗೆ 4 ದುಡ್ಡು ಉಳಿತಾಯ ಮಾಡೋಣ ಅಂದ್ಕೊಂಡೆ ಅತ್ತೆ. ಇದು ಮೊದಲೇ ಬೇಸಿಗೆ, ಹೀಗೆ 24 ಗಂಟೆ ಫ್ಯಾನ್ ಉರಿತಾ ಇದ್ರೆ ಕರೆಂಟ್ ಬಿಲ್ ಹೆಚ್ಚಾಗಿ ಬರುತ್ತಲ್ಲ ಅತ್ತೆ, ಅದಕ್ಕೆ ಫ್ಯಾನ್ ಆಫ್ ಮಾಡಿದೆ. ಆದ್ರೆ ಸೊಸೆ ಫ್ಯಾನ್ ಕೂಡ ಇಲ್ದೇ ಇದ್ರೆ ಇರೋದು ತುಂಬಾ ಕಷ್ಟವಾಗಿದೆಯೇ. ನೀನ್ ಮೊದ್ಲು ಫ್ಯಾನ್ ಹಾಕಿ. ಅಯ್ಯೋ ಅತ್ತೆ, ಅಷ್ಟೊಂದು ಕಷ್ಟಪಟ್ಟು ಮನೆಯೊಳಗೆ ಯಾಕೆ ಕೂತ್ಕೋತೀರಾ ಹೇಳಿ? ಹೊರಗಡೆ ಜಗಲಿ ಮೇಲೆ ಹೋಗಿ ಕೂತ್ಕೊಳ್ಳಿ. ಹೊರಗಡೆ ಬಿಸಿ ಗಾಳಿಗೆ ಮೈಯೆಲ್ಲ ಉರಿ ಬರುತ್ತೆ ಸೊಸೆ. ಪರವಾಗಿಲ್ಲ ಬಿಡಿಯತ್ತೆ, ಬಿಸಿ ಗಾಳಿಗೆ ಮೈಯಲ್ಲಿ ಬೆವರು ಬರುತ್ತೆ. ಬೆವರು ಬಂದ್ರೆ ಆರೋಗ್ಯಕ್ಕೆ ಒಳ್ಳೇದೇ ಅಲ್ವಾ? ಮೇಲಾಗಿ ಫ್ಯಾನ್ ಹಾಕೊಂಡ್ರೆ ಕರೆಂಟ್ ಬಿಲ್ ಕೂಡ ಬರುತ್ತಲ್ಲ. ನಾವು ಹೀಗೆ ಸಹಜವಾದ ಗಾಳಿನಲ್ಲಿದ್ರೆ ದುಡ್ಡು ಕೂಡ ಉಳಿತಾಯವಾಗುತ್ತೆ ಎಂದು ಅಮಾಯಕವಾಗಿ ಹೇಳುತ್ತಾಳೆ ಅನಾಮಿಕಾ. ಶಾರದಂಗೆ ಏನು ಮಾತನಾಡಬೇಕೋ ಅರ್ಥವಾಗಲಿಲ್ಲ. ಬನ್ನಿ ಅತ್ತೆ, ಹೊರಗಡೆ ಜಗಲಿ ಮೇಲೆ ಚಾಪೆ ಹಾಕ್ತೀನಿ, ಕೂತ್ಕೊಳ್ಳುವಿರಂತೆ. ಶಾರದಾ ಭಯಪಡುತ್ತಾ, ಹೊರಗೆ ಕೂತ್ಕೊಳ್ಳೋದು ನನ್ನಿಂದಾಗಲ್ಲ ಸೊಸೆ. ಕರೆಂಟ್ ಬಿಲ್ ಬಾರದ ಹಾಗೆ ಫ್ಯಾನ್ ತಿರುಗುವ ಮಾರ್ಗವಿಲ್ವಾ? ಇದತ್ತೆ, 1 ನಿಮಿಷ, ಈಗ್ಲೇ ಬರ್ತೀನಿ ಎಂದು ಹೊರಗಡೆ ಹೋಗುತ್ತಾಳೆ. ಶಾರದಾ ಅಯೋಮಯದಿಂದ ನೋಡ್ತಾ ಇರುವಾಗ ಉದ್ದನೆಯ ಕೋಲ್ ಹಿಡ್ಕೊಂಡು ಅನಾಮಿಕಾ ಬರ್ತಾಳೆ. ಅತ್ತೆ, ಗಾಳಿ ಬೇಕಂದಕೊಂಡಾಗ ಪ್ರತಿ ಸಲ ಈ ಕೋಲಿನಿಂದ ಆ ಫ್ಯಾನ್ ನ ಸ್ಪೀಡ್ ಆಗಿ ತಿರುಗಿಸಿ ಬಿಟ್ಬಿಡಿ. ಅದು ತಿರುಗ್ತಾ ಇರುವಷ್ಟು ಹೊತ್ತು ಫ್ಯಾನ್ ಬರುತ್ತೆ. ಮತ್ತೆ ಗಾಳಿ ಬೇಕಂದಾಗೆ ಮತ್ತೆ ತಿರುಗಿಸಿ. ಇನ್ನು ಶುರು ಮಾಡಿ. ಹಿರೇ ತಾಯಿ, ದುಡ್ಡು ಉಳಿತಾಯ ಮಾಡೋದು ಒಳ್ಳೇದೆ, ಆದ್ರೆ ಈ ಪ್ರಾಣವನ್ನು ಕಷ್ಟ ಕೊಡುವಂತ ಉಳಿತಾಯ ಮಾಡೋದು ಬೇಡ ಕಣೆ ಸೊಸೆ. ಹೌದು ಅತ್ತೆ, ಅದೇ ಮಾತು ನಾನು ಕೂಡ ಯಾವತ್ತಿನಿಂದಲೋ ಹೇಳ್ಬೇಕು ಅಂದ್ಕೊಂಡಿದ್ದೆ. ಅಗತ್ಯವಾದ ಜಾಗದಲ್ಲಿ ಖರ್ಚು ಮಾಡಬೇಕು, ಇಲ್ಲ ಅಂದ್ರೆ ನಾವೇ ಕಷ್ಟಪಡಬೇಕಾಗಿ ಬರುತ್ತೆ. ತಿನ್ನೋದು ಚಪಾತಿ ಆದ್ರೂ ಹೊಟ್ಟೆ ತುಂಬಾ ತಿನ್ಬೇಕು, ಕುಡಿಯೋದು ಕೂಲ್ ಡ್ರಿಂಕ್ಸ್ ಆದ್ರೂ ಬಾಯಾರಿಕೆ ಹೋಗುವವರೆಗೂ ಕುಡಿಬೇಕು. ಅಷ್ಟೇ ಹೊರತು ಒಂದು ಚಪಾತಿನ 4 ಚೂರು ಮಾಡಿ 4 ಹೊತ್ತು ತಿನ್ನೋಣ ಅಂತಂದ್ರೆ ಹೇಗೆ ಅತ್ತೆ? ನೀವೇ ಹೇಳಿ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಂಗೆ ತನ್ನ ತಪ್ಪುಗಳೆಲ್ಲ ಒಂದೊಂದಾಗಿ ನೆನಪಿಗೆ ಬರುತ್ತೆ. ನಿಜಾನೇ ಸೊಸೆ, ನಾನು ಉಳಿತಾಯದ ಹೆಸರಿನಿಂದ ಚಾಲಾಕಿಯಾಗಿ ನಡ್ಕೊಂಡೆ, ನಿಮ್ಮೆಲ್ಲರಿಗೂ ಬಹಳ ಕಷ್ಟ ಕೊಟ್ಟೆ ಎಂದು ಹೇಳುತ್ತಾ ಇರುವಾಗ ಅಷ್ಟರಲ್ಲಿ ರಮೇಶ್ ಅಲ್ಲಿಗೆ ಬರ್ತಾನೆ. ಅಯ್ಯೋ, ಇಷ್ಟು ಬಿಸಿಯಲ್ಲಿ ನೀವಿಬ್ರು ಏನ್ ಮಾತಾಡ್ಕೋತಾ ಇದ್ದೀರಾ? ನಿಮ್ಮ ಅಮ್ಮಂಗೆ ಬೇಸಿಗೆ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದೀನಿ ರೀ. ಹೌದು ಕಣು ಮಗನೇ, ನಿನ್ನ ಹೆಂಡತಿ ನನಗೆ ಚೆನ್ನಾಗಿ ಬದಲಾಯಿಸಿದ್ದಾಳೆ. ಅಂದ್ರೆ ಇನ್ನು ಮೇಲೆ ನಮ್ಮ ಮನೆಯಲ್ಲಿ ಎಂಜಾಯ್ ಮಾಡ್ಬೋದು ಅನ್ನೋ ಮಾತು. ಹೌದು ಮಗನೇ, ಇನ್ನು ಮೇಲೆ ಎಲ್ಲರಿಗೂ ಹೊಟ್ಟೆ ತುಂಬಾ ಟೀ ಕಾಫಿಗಳು, ತಣ್ಣಗೆ ಕೂಲ್ ಡ್ರಿಂಕ್ಸ್ ಕೂಡ ಇರುತ್ತೆ ಅದು ಎಂದು ಶಾರದಾ ನಗುತ್ತಾಳೆ. ತಕ್ಷಣ ಅನಾಮಿಕಾ ಆಶ್ಚರ್ಯ ಹೋಗುತ್ತಾ, ನಿಜವಾಗಿನತ್ತೆ? ಹೌದು ಸೊಸೆ, ಮೊದ್ಲು ಫ್ಯಾನ್ ಆನ್ ಮಾಡಮ್ಮ, ಆ ನಂತರ ನಮ್ಮ ಮೂವರಿಗೆ ತಣ್ಣನೆಯ ಮಜ್ಜಿಗೆ ತಗೊಂಬ ಹೋಗು. ಹಾಗೆ ಅತ್ತೆ. ವಾವ್, ಇದು ನಿಜವಾಗಿ ಅದ್ಭುತ. ನಮ್ಮ ಜಿಪುಣಿಯಮ್ಮ ಬದಲಾಗಿ ಹೋಗಿದ್ದಾಳೆ, ಅದು ಕೂಡ ಅನಾಮಿಕಾ ಹೇಳಿದ ಮಾತು ಕೇಳಿದ್ರಿಂದ. ಏನೇನಾದ್ರೂ ಅನಾಮಿಕಾ ಮಾತಿನ ಮೇಲೆ ನಿಲ್ತಾಳೆ. ಅವಳ ಬುದ್ಧಿವಂತಿಕೆಯಿಂದ ಎಷ್ಟೋ ವರ್ಷದಿಂದ ಜಿಪುಣಿಯಾಗಿರುವ ನಮ್ಮ ಅಮ್ಮನ ಈ ದಿನ ಬದಲಾಯಿಸಿದ್ಲು. ಇನ್ಮೇಲೆ ನಮ್ಮನೇಲಿ ಗಿಲ್ಲಿ ಕಜ್ಜಾಯ ಇರಲ್ಲ, ಯಾವಾಗಲೂ ಆನಂದವೇ ಎಂದು ರಮೇಶ್ ಎಷ್ಟೋ ಸಂತೋಷ ಪಡುತ್ತಾನೆ. ಸ್ವಲ್ಪ ಹೊತ್ತಿಗೆ ಅನಾಮಿಕಾ ಎಲ್ಲರಿಗೂ ಮಜ್ಜಿಗೆ ತಗೊಂಡ್ಬಂದು ಕೊಡ್ತಾಳೆ. ಇನ್ನು ಆಗಿನಿಂದ ಎಲ್ಲರೂ ಸಂತೋಷದಿಂದ ಇರ್ತಾರೆ ಆ ಮನೆಯಲ್ಲಿ. ಶಾರದಾ ಉಳಿತಾಯ ಮಾಡುವುದನ್ನು ನಿಲ್ಲಿಸಲಿಲ್ಲ, ಆದ್ರೆ ಬಹಳ ಅಗತ್ಯವಾದ ಜಾಗದಲ್ಲಿ ಖರ್ಚು ಮಾಡೋದನ್ನು ಮಾತ್ರ ಕಲ್ತ್ಕೊಂಡ್ಲು. ಅನಾಮಿಕಾ ಭಾವನ ಶಾರದಳ ಮನೆಗೆ ವಾರಗಿತ್ತಿಯರಾಗಿ ಬರುತ್ತಾರೆ. ಇಬ್ಬರು ಒಗ್ಗಟ್ಟಾಗಿರುತ್ತಾ ಎಲ್ಲ ಕೆಲಸವನ್ನು ಹಂಚಿಕೊಳ್ಳುತ್ತಾ ಸಂತೋಷದಿಂದ ಇರ್ತಾ ಇದ್ರು. ತನ್ನ ಇಬ್ಬರು ಸೊಸೆಯರ ಐಕ್ಯತೆಯನ್ನು ನೋಡಿ ಶಾರದಾ ಎಷ್ಟೋ ಆನಂದದಿಂದ ಇರ್ತಾ ಇದ್ಲು. ಶ್ಯಾಮಲಂಗಿ ಸಿಕ್ಕದ ಅದೃಷ್ಟ ನನಗೆ ಸಿಕ್ಕಿದೆ. ನನ್ನ ಸೊಸೆಯರು ಯಾವತ್ತಿಗೂ ಹೀಗೆ ಇರ್ಬೇಕು. ಶ್ಯಾಮಲ ಅಕ್ಕನ ಮನೆಗೆ ಬಂದ ಸೊಸೆರ ಹಾಗೆ ಬೈಕೊಂಡು ಹೊಡ್ಕೊಂಡು ಬೇರೆ ಬೇರೆ ಸಂಸಾರ ಇಡುವವರೆಗೂ ಹೋಗದ ಹಾಗೆ ನೋಡ್ಕೋ ದುರ್ಗಮ್ಮ ತಾಯಿ ಎಂದು ತಾನು ಯಾವತ್ತಿಗೂ ಪೂಜಿಸುವ ದುರ್ಗಮ್ಮ ತಾಯಿಯನ್ನು ಬೇಡಿಕೊಳ್ಳುತ್ತಾಳೆ. ಆಗಲೇ ಅವಳ ಇಬ್ಬರು ಸೊಸೆಯರು ಬರ್ತಾರೆ. ಏನ್ ಸೊಸೆಂದ್ರೆ ಹೀಗೆ ಬಂದ್ರಿ? ಅತ್ತೆ, ನಿಮ್ಗೆ ದೋಸೆ ಇಷ್ಟ ಅಂತ ನಾನು, ಇಲ್ಲ ಪೂರಿ ಇಷ್ಟ ಅಂತ ಭಾವನಾ. ನಮ್ಮಿಬ್ಬರಲ್ಲಿ ಯಾರು ಕರೆಕ್ಟೋ ನೀವೇ ಹೇಳ್ಬೇಕು. ಈಗ ಸೊಸೆಯರೇ, ನೀವು ಪ್ರೇಮದಿಂದ ಏನ್ ಮಾಡಿದ್ರು ನಾನು ತಿಂತೀನಿ. ನೀವಿಬ್ಬರು ನನಗೆ 2 ಕಣ್ಣಿನಂತವ್ರಮ್ಮ. ಯಾವ ಕಣ್ಣು ಕಷ್ಟ ಬಂದ್ರು ನಾನು ನೋಡಲಾರೆ.
ಅದಕ್ಕೆ ಅಂತ ನಿಮಗೆ ಇಷ್ಟ ಬಂದ ಟಿಫಿನ್ ಮಾಡಿ ನಾನು ತಿಂದಿಡ್ತೀನಲ್ಲ, ಹೋಗಿ ಎಂದು ಹೇಳುತ್ತಾಳೆ. ಅನಾಮಿಕಾ ಭಾವನ ಸಂತೋಷದಿಂದ ಕಿಚನ್ ಒಳಗೆ ಹೋಗುತ್ತಾರೆ. ನನ್ನಿಬ್ಬರು ಸೊಸೆಯರಿಗೆ ನಾನು ಅಂದ್ರೆ ಎಷ್ಟೊಂದು ಪ್ರೇಮ, ಎಲ್ಲ ನನಗೆ ಇಷ್ಟ ಬಂದ ಅಡಿಗೆನೆ ಮಾಡ್ಬೇಕು ಅಂತ ಇಬ್ರು ಕಷ್ಟಪಡ್ತಾ ಇದ್ದಾರೆ ಎಂದು ಶಾರದಾ ಅಂದುಕೊಳ್ಳುತ್ತಾ ಇರುವಾಗ ರಿಂಗ್ ಆಗ್ತಾ ಇರುವ ಫೋನ್ ಅನ್ನು ತೆಗೆದುಕೊಂಡು ಗಂಡ ಪ್ರಸಾದ್ ಬರ್ತಾನೆ. ಯಾರದ್ರಿ ಫೋನು? ಸುಮತಿ ಮಾಡ್ತಾ ಇದ್ದಾಳೆ ಶಾರದಾ, ಏನೋ ಮಾತಾಡು ಎಂದು ಶಾರದಂಗೆ ಫೋನ್ ಕೊಟ್ಟು ಹೊರಟು ಹೋಗುತ್ತಾನೆ ಪ್ರಸಾದ್. ಹೇಳೇ ಸುಮತಿ. ಅಕ್ಕ, ಮೇಘನನ ಮದ್ವೆ ಕಾರ್ಡ್ ನೋಡ್ದಿಯಾ ಇಲ್ವಾ? ನೋಡಿದೀನಿ ಕಣೆ, ನಿನ್ನ ಮಗಳು ಮೇಘನಳ ಮದುವೆ ಈ ತಿಂಗಳು 20ಕ್ಕೆ ಇದೆ ಬಿಡು. ನಾನೇನು ಮರ್ತೋಗಿಲ್ಲ. ಖಚಿತವಾಗಿ ನಾವೆಲ್ಲರೂ ಸೇರಿ ಮದುವೆಗೆ ಬರ್ತೀವಿ, ಸರಿನಾ? ಮದುವೆಗೆ ಬರ್ತೀನಿ ಅಂತ ಹೇಳಿ ಪರಕೀಯರು ಬಂದ ಹಾಗೆ ಅದೇ ದಿನ ಬರ್ಬೇಡ ಅಕ್ಕ. ನನಗೆ ಎಲ್ಲದಕ್ಕೂ ನೀನೇ ಅಲ್ವಾ ದೊಡ್ಡವಳು, ಈ ಮಾತು ಕೂಡ ನೀನು ಮರ್ತೋಗ್ಬಾರ್ದು. ಸುಮತಿ, ನಾನು ಯಾವ ಮತ್ತನು ಮರ್ತೋಗಲ್ಲ, ನನಗೆ ಎಲ್ಲವೂ ನೆನಪಿದೆ. ಹೌದು, ಮೇಘನಳನ್ನ ಯಾವತ್ತು ಮದುಮಗಳಾಗಿ ಮಾಡ್ತೀಯಾ? 18ನೇ ತಾರೀಕು ಮಾಡೋಣ ಅಕ್ಕ, ಎಲ್ಲರೂ ಬನ್ನಿ. ಸರಿ, ನಾವೆಲ್ಲರೂ ಬರ್ತೀವಲ್ಲ. ಮಾಲ್ತಿನ ಕೂಡ ಕರ್ಕೊಂಬ ಅಕ್ಕ, ಅವಳು ಬರಲ್ಲ ಬಿಡೆ. ಅದಕ್ಕೆ ಮದುವೆ ಅಂದ್ರೆ ಹಬ್ಬ ಹರಿದಿನ ಅಂದ್ರೆ ಏನು ಇಂಟ್ರೆಸ್ಟ್ ಇರಲ್ಲ, ಏನಿಲ್ಲ. ಹಾಗಂತ ಸಾವು ಅಂದ್ರೆ ಇಷ್ಟ ಅಂತ ಕೂಡ ಅನ್ಕೋಬೇಡ. ಸಾವು ತಿಥಿಗಳು ಇದೆಲ್ಲ ಅವಳಿಗೆ ಹಿಡ್ಸೋದಿಲ್ಲ. ಎಲ್ಲ ಬಿಟ್ಟು 4 ಮನುಷ್ಯರು ಕಾಣಿಸುವ ಜಾಗಕ್ಕೆ ಆ ಮಾಲತೆ ಬರಲ್ಲ. ಹಾಗಂದ್ರೆ ಹೇಗೆ ಅಕ್ಕ? ಮಾಲ್ತಿಗೆ ಅರ್ಥವಾಗುವ ಹಾಗೆ ನೀನೇ ಅಲ್ವಾ ಹೇಳ್ಬೇಕು. ಮದುವೆಗೆ ಬಂದ ಮಗಳನ್ನು ಕರ್ಕೊಂಡು ಮದುವೆಗೆ ಫಂಕ್ಷನ್ಗಳಿಗೆ ಹೋದ್ರೇನೆ ಅಲ್ವಾ ತಿಳಿದವರು ನೆಂಟ್ರು ನೋಡ್ತಾರೆ, ಅವರಿಗೆ ತಿಳಿದ ವರಗಳ ಬಗ್ಗೆ ಹೇಳ್ತಾರೆ. ಮೇಘನಳನ್ನು ನಮ್ಮ ದೊಡ್ಡಮ್ಮನ ಮೊಮ್ಮಗಳ ಸೀಮಂತಕ್ಕೆ ಕರ್ಕೊಂಡು ಹೋದಾಗ ನನಗೆ ಸಂಬಂಧ ಸಿಕ್ಕಿತಕ್ಕ. ಹುಡುಗ ಸಾಫ್ಟ್ವೇರು, 10 ಲಕ್ಷ ಸಂಬಳ ಅಕ್ಕ. ನಾನು ಕೂಡ ಮಾಲ್ತಿಗೆ ಎಷ್ಟೋ ವಿಧದಿಂದ ಹೇಳಿ ನೋಡ್ದೆ ತಂಗಿ. ಆದ್ರೆ ಮಾಲ್ತಿ ಏನೋ ನನಗಿಷ್ಟ ಇಲ್ಲಮ್ಮ, ನಂಗೆ ಕಷ್ಟ ಕೊಡ್ಬೇಡ ಅಂತ ನನ್ ಮುಖದ ಮೇಲೆ ಹೇಳ್ಬಿಟ್ಲು. ಅವಳು ರೂಮ್ಗೆ ಹೋದ್ಲಿ ಬಾಗ್ಲು ಹಾಕೋತಾಳೆ ಮತ್ತೆ ಎಂದು ಶಾರದಾ ಹೇಳುತ್ತಾ ಇರುವಾಗ ಸೌಟು ಹಿಡ್ಕೊಂಡು ಹರಿಯುತ್ತಿರುವ ಬೆವರಿನಿಂದ ಕಿಚನ್ ಒಳಗಿಂದ ಅವಳ ಇಬ್ಬರು ಸೊಸೆಯರು ಸಂತೋಷದಿಂದ ಬರ್ತಾರೆ. ಶಾರದಾ ಅವರನ್ನು ನೋಡಿ, ಸುಮತಿ, ಮೇಘನನ್ನ ಮದುಮಗಳು ಮಾಡುವ ಸಮಯಕ್ಕೆ ನಾವೆಲ್ಲ ಬಂದ್ಬಿಡ್ತೀವಿ. ಮದುವೆ ಕೆಲ್ಸನ ಹತ್ರದಿಂದ ನಿಂತ್ಕೊಂಡು ನೋಡು. ಮದುವೆಗೆ ಬಂದವರಿಗೆ ಯಾವ ತರದ ತೊಂದರೆಯೋ ಬಾರದ ಹಾಗೆ ಎಲ್ಲ ಏರ್ಪಾಟು ಮಾಡಿ, ಸರಿನಾ? ನಾನು ಇಡ್ತೀನಿ ಎಂದು ಹೇಳಿ ಫೋನ್ ಇಟ್ಟು ತನ್ನ ಇಬ್ಬರು ಸೊಸೆಯರನ್ನು ನೋಡುತ್ತಾಳೆ. ಅತ್ತೆ ಬನ್ನಿ, ಬಿಸಿ ಬಿಸಿ ದೋಸೆ ನಿಮ್ಗಾಗಿ ನೋಡ್ತಾ ಇದೆ. ಒಂದು ದೋಸೆನೇ ಅಲ್ಲ ಅತ್ತೆ, ಬಿಸಿ ಬಿಸಿ ಪೂರಿ ಕೂಡ ನಿಮ್ಗಾಗಿ ನೋಡ್ತಾ ಇದೆ ಎಂದು ಹೇಳುತ್ತಾರೆ ಅವರಿಬ್ಬರು. ಶಾರದಾ ಸಂತೋಷದಿಂದ ಅವರ ಜೊತೆ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾಳೆ. ಆ ಟೇಬಲ್ ಮೇಲೆ 2 ದೊಡ್ಡ ದೊಡ್ಡ ಪಾತ್ರೆಗಳಿರುತ್ತೆ. ಶಾರದಾ ಆಶ್ಚರ್ಯದಿಂದ ನೋಡಿ, ಸೊಸೆಯರೇ, ಈ ದೊಡ್ಡ ದೊಡ್ಡ ಪಾತ್ರೆಗಳ ತುಂಬಾ ಏನಿದೆಯೇ, ಯಾಕೆ ಇದನ್ನ ಇಲ್ಲಿಟ್ಟಿದ್ದೀರಾ ಎಂದು ಕೇಳುತ್ತಾಳೆ. ನಾವು ಹೇಳಿದ್ರೆ ನೀವು ಥ್ರಿಲ್ ಮಿಸ್ ಆಗ್ತೀರಿ ಅತ್ತೆ. ಹೌದು ಅತ್ತೆ, ಅಕ್ಕ ನಿಜ ಹೇಳಿದಾಳೆ. ಈ ದೊಡ್ಡ ದೊಡ್ಡ ಪಾತ್ರಗಳಲ್ಲಿ ಏನಿದೆ ಅಂತ ಹೇಳಿದ್ರೆ ನೀವು ಸರ್ಪ್ರೈಸ್ ನ ಎಂಜಾಯ್ ಮಾಡಲಾರ್ರಿ. ಅದಕ್ಕೆ ನೀವೇ ಓಪನ್ ಮಾಡ್ಬೇಕು, ನೋಡ್ಬೇಕು, ಆಗ ಬಹಳ ಥ್ರಿಲ್ಲಿಂಗ್ ಆಗಿ ಫೀಲ್ ಆಗ್ತೀರಾ ಎಂದು ಹೇಳುತ್ತಾರೆ. ಶಾರದಾ ಭಯದಿಂದಲೇ ದೊಡ್ಡ ಪಾತ್ರೆಗಳಿರುವ ಮುಚ್ಚಳ ತೆಗೆದು ನೋಡುತ್ತಾಳೆ. ಒಂದು ದೊಡ್ಡ ಪಾತ್ರೆ ತುಂಬಾ ದೋಸೆಗಳು ಕಾಣಿಸುತ್ತದೆ, ಮತ್ತೊಂದು ದೊಡ್ಡ ಪಾತ್ರೆ ತುಂಬಾ ಪೂರಿ ಕಾಣಿಸುತ್ತೆ. ಅಷ್ಟೇ, ಶಾರದಾ ತಲೆ ತಿರುಗಿ ಬಿದ್ದು ಬಿಡ್ತಾಳೆ. ಗಾಬರಿಯಿಂದ, ಮಾವಯ್ಯ ಮಾವಯ್ಯ, ಅತ್ತೆ ತಲೆ ತಿರುಗಿ ಬಿದ್ದು ಬಿಟ್ರು, ಬನ್ನಿ ಬನ್ನಿ, ಬೇಗ ಬನ್ನಿ ಮಾವಯ್ಯ, ಅತ್ತೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಎಂದು ಇಬ್ಬರು ಗಟ್ಟಿಯಾಗಿ ಅರ್ಚುತ್ತಾರೆ. ಪ್ರಸಾದ್ ಗಾಬರಿಯಿಂದ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾನೆ. ಕೆಳಗೆ ಬಿದ್ದ ಶಾರದಳನ್ನು ನೋಡಿ ನೀರು ಸುರಿಯುತ್ತಾನೆ. ಶಾರದಾ ಎದ್ದು ನಿಲ್ಲುತ್ತಾಳೆ. ಅತ್ತೆ, ನಿಮ್ಗೀಗ ಹೇಗಿದೆ? ಹಾಸ್ಪಿಟಲ್ಗೆ ಏನಾದ್ರೂ ಹೋಗೋಣವಾ ಅತ್ತೆ? ಎಲ್ಲಿಗೂ ಬೇಡ ಕಣಮ್ಮ, ಚೆನ್ನಾಗಿದ್ದೀನಿ. ಏನಾಯ್ತು ಶಾರದಾ, ಯಾಕೆ ಹಾಗೆ ತಲೆ ತಿರುಗಿ ಬಿದ್ದೆ? ಈಗ ನಿಮಗ್ ಕೂಡ ತಿರುಗುತ್ತೆ, ಒಂದ್ಸಲ ನೋಡು ಎಂದು ಹೇಳಿ ದೊಡ್ಡ ಪಾತ್ರೆಗಳ ತುಂಬಾ ಇರುವ ದೋಸೆಗಳನ್ನು ಪೂರಿಗಳನ್ನು ತೋರಿಸುತ್ತಾಳೆ. ಪ್ರಸಾದ್ ಕೂಡ ತಲೆ ತಿರುಗಿ ಬಿದ್ದು ಬಿಡ್ತಾನೆ. ಶಾರದಾ ನೀರ್ ಸುರಿಯುತ್ತಾಳೆ. ಪ್ರಸಾದ್ ಇದ್ದು ಸೊಸೆಯರು ಮಾಡಿದ ಟಿಫಿನ್ಸ್ ಅನ್ನ ನೋಡ್ತಾನೆ. ಇದ್ರಲ್ಲಿ ನೀವೇನ್ ತಿಂತೀರಾ ಮಾವಯ್ಯ? ಇವನ್ನ ನೋಡ್ತಲೇ ನನ್ಗೆ ಹೊಟ್ಟೆ ತುಂಬೋಯ್ತಮ್ಮ ಸೊಸೆ ಅಂದ್ರೆ. ಇದನ್ನೆಲ್ಲ ನೀವು ನಿಮ್ಮ ಅತ್ತೆಗಾಗಿ ಮಾಡಿದ್ದಲ್ವಾ? ಎಲ್ಲ ನಿಮ್ಮ ಅತ್ತೆಗೆ ಇಡ್ರಿ ಅಮ್ಮ. ಹಾಗೆ ಮಾವಯ್ಯ. ಏನಮ್ಮ ಸೊಸೆ ಅಂದ್ರೆ, ದೊಡ್ಡ ದೊಡ್ಡ ಪಾತ್ರೆಗಳು ತುಂಬಾ ದೋಸೆ ಪೂರಿ ಮಾಡಿದ್ದೀರಾ, ಮತ್ತೆ ಸಾಂಬಾರು ಚಟ್ನಿ ಆಲೂ ಕರಿ ಮಾಡಿಲ್ವಾ? ಭಲೆ ಮಾವಯ್ಯ, ಅವನ್ನು ಮಾಡದೆ ಹೇಗಿರ್ತೀವಿ ಹೇಳಿ? ಅದನ್ನು ಕೂಡ ದೊಡ್ಡ ದೊಡ್ಡ ಪಾತ್ರೆ ತುಂಬಾ ಮಾಡಿದ್ದೀವಿ.
ಎಲ್ಲ ಇಲ್ಲಿಟ್ರೆ ಡೈನಿಂಗ್ ಟೇಬಲ್ ಇರುತ್ತೋ ಇಲ್ವೋ ಅಂತ ಅದನ್ನ ಕಿಚನ್ ನಲ್ಲೇ ಇಟ್ಟಿದೀವಿ ಮಾವಯ್ಯ. ಅತ್ತೆ ಚಕ ತಿಂತಾ ಇದ್ರೆ ಏನು ಬೇಕು ಅಂದ್ರೆ ಅದನ್ನ ತಗೊಂಡ್ಬಂದು ಹಾಕ್ತಿವಿ ಮಾವಯ್ಯ. ಉತ್ತಮ ಸೊಸೆಯರಂದ್ರೆ ನೀವೇ ತಾಯಿ ಅಂದ್ರೆ ಎಲ್ಲ ನಿಮ್ಮ ಅತ್ತೆಗೆ ತಿನ್ಸ್ಬಿಡಿ ಎಂದು ಹೇಳಿ ಹೊರಟು ಹೋಗುತ್ತಾನೆ ಪ್ರಸಾದ್. ಇಬ್ಬರು ಸೊಸೆಯರು ಅತ್ತೆ ಶಾರದಳನ್ನು ಕೂರಿಸಿ ಒಂದು ಪ್ಲೇಟ್ ಅಲ್ಲಿ ದೋಸೆಗಳು ಪೂರಿಗಳು ಬಡಿಸ್ತಾ ಇರ್ತಾರೆ. ಶಾರದಾ ಇಷ್ಟದಿಂದಲೇ ತಿಂತಾ ಇರ್ತಾಳೆ. ಸೊಸೆಯರು ಸಂತೋಷ ಪಡ್ತಾ ಇರ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಇಬ್ಬರು ಸೊಸೆಯರು ಅವರಿಗೆ ಇಷ್ಟ ಬಂದ ಅಡಿಗೆ ಮಾಡಿ ಅತ್ತೆ ಶಾರದಳನ್ನು ಕಷ್ಟ ಕೊಡ್ತಾ ಇರ್ತಾರೆ. ಒಂದು ದಿನ ಸೊಸೆಯರಿಬ್ಬರ ಜೊತೆ ಶಾರದಾ, ಸೊಸೆಂದ್ರೆ ಈ ಮಧ್ಯಾಹ್ನದಿಂದ ನಿಮ್ಮ ಅಡಿಗೆಗೆ ರಜಾ ಕೊಡ್ತಾ ಇದ್ದೀನಿ. ನಾವು ನಮ್ಮ ತಂಗಿ ಸುಮತಿ ಮಗಳು ಮೇಘನನ ಮದ್ವೆಗೆ ಹೋಗ್ತಾ ಇದೀವಿ. 5 ದಿನದವರೆಗೂ ಅಲ್ಲೇ ಇರ್ತೀವಿ. ಅಲ್ಲಿ ನಾವು ಮಾಡಬೇಕಾದ ಕೆಲಸವೇನೂ ಇಲ್ಲ. ಅವರು ಕೊಟ್ಟ ರೂಮಿನಲ್ಲಿ ಇರುತ್ತಾ ಅವ್ರು ಹಾಕಿದ ಅಡಿಗೆ ತಿನ್ನೋದು ಅಷ್ಟೇ. ಇದಕ್ಕೂ ಹೆಚ್ಚು ನೀವೇನು ಮಾಡ್ಬೇಡಿ, ಸರಿನಾ ಎಂದು ಹೇಳುತ್ತಾಳೆ. ಅದಕ್ಕೆ ಸೊಸೆಯರು ಕೂಡ ಒಪ್ಪಿಕೊಳ್ಳುತ್ತಾರೆ. ಆ ದಿನ ಮಧ್ಯಾಹ್ನ ಮನೆಯಿಂದ ಬಾಡಿಗೆ ಕಾರಲ್ಲಿ ಸುಮತಿಯವರ ಮನೆಗೆ ಹೊರಟು 2 ಗಂಟೆಯ ನಂತರ ಸುಮತಿ ಮನೆಗೆ ಸೇರಿಕೊಳ್ಳುತ್ತಾರೆ. ಶಾರದಾ ಸುಮತಿ ಮಾತನಾಡಿಕೊಳ್ಳುತ್ತಾ ಇದ್ದರೆ ಅನಾಮಿಕ ಭಾವನ ಸೇರಿ ಮೇಘನಳ ರೂಮಿಗೆ ಹೋಗುತ್ತಾರೆ. ಮೇಘನ ಮೇಕಪ್ ಹಾಕೋತಾ ಇರ್ತಾಳೆ. ಹೇಗಿದೀಯಾ ಮೇಘನಾ? ನನ್ ನೋಡ್ತಾ ಇದ್ದೀರಲ್ಲ ಅದಕ್ಕೆ ಹೇಗಿದ್ದೀನಿ ಹೇಳಿ. ಆಗಲೇ ಎಣ್ಣೆಯಿಂದ ತೆಗೆದ ಪೂರಿ ಹಾಗಿದ್ಯಾ ಮೇಘನಾ? ಮೂವರು ಹಾಗೆ ಮಾತನಾಡಿಕೊಳ್ಳುತ್ತಾ ನಗುತ್ತಾ ಇರುತ್ತಾರೆ. ಹಾಗೆ ಸಂಭ್ರಮದಿಂದ 2 ದಿನ ಕಳೆಯುತ್ತದೆ. 3ನೇ ದಿನ ಮೇಘನಳ ಮದುವೆ ಮಾಡುವ ದಿನ. ಮಾಡಿ ಮೇಲೆ ಚಿಂತಾಕ್ರಾಂತಳಾಗಿ ಇರುವ ಸುಮತಿ ಹತ್ತಿರಕ್ಕೆ ಅನಾಮಿಕ ಭಾವನ ಬರುತ್ತಾರೆ. ಏನಾಯ್ತು ಚಿಕ್ಕತೆ, ಯಾಕಷ್ಟು ಆಲೋಚಿಸ್ತಾ ಇದ್ದೀರಾ? ಅಡಿಗೆಯವರು ಬರ್ಲಿಲ್ಲ ಸೊಸೆಂದ್ರೆ. ನಿಮ್ಮ ಮಾವಯ್ಯ ಎಷ್ಟು ಪ್ರಯತ್ನ ಮಾಡಿದ್ರು. ಇದು ಮದ್ವೆ ಸೀಸನ್ ಅಲ್ವಾ, ಅದಕ್ಕೆ ಅಡಿಗೆಯವರು ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕು ಕೂಡ ನಮಗ್ ಅರ್ಥವಾಗ್ತಿಲ್ಲ. ಅಯ್ಯೋ ಅತ್ತೆ, ಅಡಿಗೆಯವರು ಬರ್ದೇ ಇದ್ರೆ ಅಷ್ಟೆಲ್ಲ ಯಾಕೆ ದುಃಖ ಪಡ್ತೀರಾ? ನಾವಿದ್ದೀವಲ್ಲ, ಅಡಿಗೆನ ನಾವು ಮಾಡ್ತೀವಿ. ಏನೇ ನೀವು ಹೇಳೋದು? ಅಡಿಗೆ ನೀವು ಮಾಡ್ತೀರಾ? ಹೌದು ಚಿಕ್ಕತೆ, ಬೇಕು ಅಂದ್ರೆ ದೊಡ್ಡತನೇ ಕೇಳಿ ಎಂದು ಅನಾಮಿಕ ಹೇಳುತ್ತಾ ಇರುವಾಗ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ. ತಂಗಿ, ಇಲ್ಲೇನ್ ಮಾಡ್ತಾ ಇದೀಯೇ? ಮೇಘನ ನಿನ್ನ ಕರಿತಾ ಇದ್ದಾಳೆ ಅಲ್ಲಿ. ಅತ್ತೆ, ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ಅಡಿಗೆಯವರು ಬಂದಿಲ್ಲ ಅಂತ ಚಿಕ್ಕತ್ತೆ ತುಂಬಾ ದುಃಖ ಪಡ್ತಾ ಇದ್ದಾರೆ. ನಾವು ಅಡಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಸಂದೇಹ ಮಾಡ್ತಾ ಇದ್ದಾರೆ. ನಾವು ಚೆನ್ನಾಗಿ ಅಡಿಗೆ ಮಾಡ್ತೀವಿ ಅಂತ ಹೇಳಿ ಅತ್ತೆಗೆ ಎಂದು ಭಾವನ ಹೇಳುತ್ತಲೇ ಶಾರದಾ ಗಾಬರಿಯಾಗುತ್ತಾಳೆ. ಹೇಳಿ ಅತ್ತೆ. ಅಕ್ಕ, ಅತ್ತೆ ನಮ್ಮ ಅಡಿಗೆ ಬಗ್ಗೆ ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದಾರೆ. ಅಡಿಗೆ ಎಲ್ಲಿ ಮಾಡ್ತಾ ಇದ್ದಾರೋ ನಾವೇ ತಿಳ್ಕೊಂಡು ನಾವೇ ಹೋಗಿ ನೋಡೋಣ ಬಾ. ಅದಲ್ವೇ ಸೊಸೆ ಅಂದ್ರೆ? ಅತ್ತೆ, ಇದು ಮನೆ. ಹಾಯಾಗಿ ನಾನು ಭಾವನ ನಿಮ್ಮನ್ನ ಫುಡ್ ಜೊತೆ ಕಷ್ಟ ಕೊಟ್ಟಿದ್ವಿ. ಆದರೆ ಇಲ್ಲಿ ಮದುವೆ ಅಲ್ವಾ, ಚಿಕ್ಕತ್ತೆಯವರ ಮನೆಯಲ್ಲಿ ನಡೀತಾ ಇರುವ ಮದುವೆ. ಇಲ್ಲಿ ಮಾತ್ರ ಹಾಗೆ ಯಾಕೆ ಮಾಡ್ತೀವಿ ಹೇಳಿ? ಎಲ್ಲರಿಗೂ ಹಿಡಿಸುವ ಹಾಗೆ, ಎಲ್ಲರಿಗೂ ಸರಿ ಹೋಗುವ ಹಾಗೆ ಮಾಡ್ತೀವಿ. ವಾರಗಿತ್ತಿಯರ ಅಡಿಗೆ ಅಂದ್ರೆ ಹೇಗಿರ್ಬೇಕೋ ಎಲ್ಲರಿಗೂ ತೋರಿಸ್ತೀವಿ. ಚಿಕ್ಕತೆ, ಇಷ್ಟಕ್ಕೂ ಅಡಿಗೆ ಎಲ್ಲಿ ಮಾಡ್ತಾ ಇದ್ದಾರೆ? ನಮ್ಮನೆ ಹಿಂದೆ ಸೊಸೆ ಅಂದ್ರೆ ಹೋಗಿ ಹೋಗಿ ಮಾಡ್ಬಿಡಿ ಅಮ್ಮ, ಹೋಗಿ ಎಂದು ಹೇಳುತ್ತಲೇ ಅನಾಮಿಕ ಭಾವನ ಅಲ್ಲಿಗೆ ಹೋಗುತ್ತಾರೆ. ಮದುವೆ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಅಡಿಗೆ ಪೂರ್ತಿ ಮಾಡುತ್ತಾರೆ. ಘಮಘಮ ವಾಸನೆಗೆ ಶಾರದಾ ಸುಮತಿ ಅವರ ಹತ್ರಕ್ಕೆ ಸಂತೋಷದಿಂದ ಬರುತ್ತಾರೆ. ಸೊಸೆ ಅಂದ್ರೆ ಸಖತ್ತಾಗಿದೆ ಅಲ್ವಾ, ಗಮ್ ಅಂತ ವಾಸನೆ ಬರ್ತಾ ಇದೆ. ಶಾರದಾ ಅವರ ಸೊಸೆ ಅಂದ್ರ ಅಡಿಗೆ ಅಂದ್ರೆ ಅಷ್ಟು ಮಾತ್ರ ಇರುತ್ತೆ ಅತ್ತೆ. ಸರಿ ಸೊಸೆ ಅಂದ್ರೆ ಅಡಿಗೆ ಪೂರ್ತಿ ಆಯ್ತಲ್ಲ, ಬಡಿಸಲಿಕ್ಕೆ ಬೇಕಾದ್ದೆಲ್ಲ ಆಗಿ ಹೋಯ್ತಲ್ಲ. ಅದು ಸರಿ ಹೊರತು ಸೊಸೆ ಅಂದ್ರೆ ವಾಷಿಂಗ್ ಪೌಡರ್ ಒಂದಿರ್ಬೇಕಲ್ಲ ಇಲ್ಲಿ. ಹೌದಾ ಅತ್ತೆ, ಕವರ್ ಒಂದಿದ್ರೆ ಉಪ್ಪು ಅಂದ್ಕೊಂಡು ನಾವು ಸಾರಲ್ಲಿ ಹಾಕಿದ್ವಿ ಅತ್ತೆ ಎಂದು ಹೇಳುತ್ತಾಳೆ. ಅಷ್ಟೇ, ಶಾರದಾ ಸುಮತಿಯ ಮೇಲೆ ಇಬ್ಬರು ಅಚೇತನದಿಂದ ಅಲ್ಲಿ ಕೂತು ಬಿಡ್ತಾರೆ. ಉಪ್ಪು ಅಂತ ವಾಷಿಂಗ್ ಪೌಡರ್ ಹಾಕಿದ್ದೀವಿ ಅಂತ ಸೊಸೆಯರಿಗೆ ಆಗ ಅರ್ಥವಾಗುತ್ತೆ. ಇನ್ನು ಅಲ್ಲಿರುವುದು ಒಳ್ಳೆಯದಲ್ಲ ಎಂದು ಓಟ ಕೇಳುತ್ತಾರೆ. ಶಾರದಾ ಸುಮತಿಯ ಅಡಿಗೆ ತಿನ್ಬೇಡಿ ಅಂತ ಮೈಕಲ್ಲೇ ಹೇಳುತ್ತಾರೆ. ಮೇಘನಳ ಮದುವೆ ಮುಂದಕ್ಕೆ ಹೋಗುತ್ತದೆ. ಶಾರದಾ, ಪ್ರಸಾದ್, ರಮೇಶ್, ವಿನೋದ್ ಅಲ್ಲಿರುವುದು ಅಷ್ಟು ಒಳ್ಳೆಯದಲ್ಲ ಎಂದುಕೊಂಡು ಅವರು ಕೂಡ ಓಟ ಕೇಳುತ್ತಾರೆ.